ವೆಲ್ಕಮ್ ಬ್ಯಾಕ್. ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಈ ಕ್ಷಣದವರೆಗೆ ಏನೆಲ್ಲ ಘಟನೆಗಳು ನಡೆಯಿತು, ಏನೆಲ್ಲ ಅಪ್ಡೇಟ್ಸ್ಗಳು ಆಯಿತು ಅಂತ ನಿಮ್ಮ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾ ಇದೆ. ಈಗಾಗಲೇ ಫ್ರೀಡಂ ಪಾರ್ಕ್ಗೆ ಹಲವು ಕಾರ್ಯಕರ್ತರು ಬಂದಾಗಿದೆ, ಇನ್ನೂ ಕೆಲ ಕಾರ್ಯಕರ್ತರು ಬರೋದು ಬಾಕಿ ಇದೆ. ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಕೆಲ ಮಹಿಳಾ ಡ್ರೈವರ್ಸ್ಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳು. ಗಾಡಿ ನಿಲ್ಲಿಸಬೇಕು, ಬೈಕ್ಗಳು ನಿಲ್ಲಿಸಬೇಕು ಅಷ್ಟೇ. ಆಟೋದವರಿಗೆ ಕಲೆಕ್ಷನ್ ಏನಿಲ್ಲ, ನಾವು ಬಂದ ತುಂಬಾ ಕಷ್ಟ ಆಗಿದೆ. ಅದಕ್ಕಾಗಿ ಗಾಡಿಗಳು ನಿಲ್ಲಿಸಬೇಕು, ಬೈಕ್ ರ್ಯಾಪಿಡ್ ನಿಲ್ಲಿಸಬೇಕು, ನಿಲ್ಲಿಸಬೇಕು 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 ಅಷ್ಟೇ. ಅದ್ ನಿಲ್ಸೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ, ಹೋರಾಟ ನಿಲ್ಸಲ್ಲ. ಆಗಿದೆ ಸರ್, ಎಫೆಕ್ಟ್ ಆಗಿದೆ ತುಂಬಾ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ನಾವು ಜೀವನ ಮಾಡಕ್ಕೆ ತುಂಬಾ ಕಷ್ಟ ಆಗಿದೆ. ನಾವು ಅದರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ. ನಮ್ಗೆ ಬ್ಯಾನ್ ಮಾಡ್ಲೇಬೇಕು ರ್ಯಾಪಿಡೋ, ಮತ್ತೆ ಶಕ್ತಿ ಯೋಜನೆಯಿಂದ ಸ್ಟಾಪ್ ಆಗ್ಲೇಬೇಕು. ರಾಮ ತನಕ ಬಿಡಲ್ಲ, ಉಗ್ರ ಹೋರಾಟ ಮಾಡ್ತಾನೆ ಇರ್ತೀವಿ, ನ್ಯಾಯ ನಿಲ್ಸಲ್ಲ. ಹೋರಾಟ ಅನ್ನೋದು ಮಾಡೇ ಮಾಡ್ತೀವಿ ಸರ್. ಶಕ್ತಿ ಯೋಜನೆಯಿಂದ ಯೂಸ್ಫುಲ್ ಆಗ್ತಿದೆ ಹಿರಿಯೂರ್ಗೆ, ಈಗ ಯಾರಿಗಾರು ಕಾಲೇಜ್ ಹುಡುಗಿರ್ಗೆ, ಕಾಲೇಜ್ ಮಕ್ಕಳಿಗೆ ಮಾಡಬೇಕು. ಆದ್ರೆ ಬಟ್ ಎಲ್ಲಾರ್ಗು ಮಾಡಿ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋಣ? ಇದ್ರಿಂದ ಎಲ್ಲಾರ್ಗು ಪ್ರಾಬ್ಲಮ್ ಆಗಿದೆ. ನಮ್ಮೊಬ್ಬರಿಗೆ ಆಗಿದೆ, ಒಬ್ಬೊಬ್ರಿಗೆ ಅನ್ನ ತಿನ್ನಕ್ಕೂ ತುಂಬಾ ಕಷ್ಟ ಆಗಿದೆ. ಜೀವನ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಮನೆಗೆ ಸಾಮಂತ ಜೀವನ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಹೋರಾಟ ಮಾಡ್ತಾ ಇದೀವಿ. ಇದು ಪ್ರತಿಭಟನೆ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ. ಇಲ್ಲಿ ನಮ್ ನ್ಯಾಯ ದೊರಕೋತಂಕ ಈ ಉಗ್ರ ಹೋರಾಟ ನಿಲ್ಸಲ್ಲ. ನಮ್ಗೆ ಫ್ರೀ ಬಸ್ ನ ನಿಲ್ಸಿ ಸಾಕು. ಫ್ರೀ ಬಸ್ ಕೊಡೋದ್ರಿಂದ ನೀವು ಬೇಕಾದ್ರೆ ಮಹಿಳೆಯರಿಗೆ ಇದು ತುಂಬಾ ವಯಸ್ಸಾಗಿರೋರು ಕೊಡಿ, ಹೆಣ್ಣು ಮಕ್ಕಳಿಗೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಕೊಡಿ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೊಡಿ, ಮತ್ತೆ ವಿದ್ಯಾರ್ಥಿಗಳು ಕೊಡಿ ಫ್ರೀ ಬಸ್ ನ. ನಮ್ಮಂತವ್ರು ಹೆಣ್ಮಕ್ಳಿಗೆಲ್ಲ ಕೊಡಕ್ ಹೋಗ್ಬೇಡಿ, ಮನೆಗಳಲ್ಲಿ ಸಂಸಾರಗಳು ಹಾಳಾಗ್ತಾ ಇದೆ. ಫ್ರೀ ಬಸ್ ನಿಲ್ಸಿ, ರ್ಯಾಪಿಡ್ ಅನ್ನೋ ಬೂತನ್ನ ಕಳಿಸಿ, ಬೈಕ್ ಟ್ಯಾಕ್ಸಿನ ಕಳಿಸಿ ಸರ್. ನಮ್ಮಂತ ಹೆಣ್ಮಕ್ಳು ಕೂಡ ದುಡಿಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ಕಳಿಸಿ ಸರ್. ಇದೊಂದ್ರಿಂದ ಅದೊಂದ್ರ ಮುಕ್ತಿ ಕೊಡಿ ಸರ್, ಇಲ್ಲ ಅಂದ್ರೆ ಹೋರಾಟ ಇದು ಮಾಡ್ತಾನೆ. ಈಗ ಇದು ನಾವು ಏನು ಇವಾಗ ರ್ಯಾಲಿ ಕರೆದಿದ್ದೀವಿ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ನಮಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಬಂದು ಈ ಬೈಕ್ ಟ್ಯಾಕ್ಸಿಯಿಂದ ತುಂಬಾನೇ ಅನ್ಯಾಯ ಆಗ್ತಾ ಇದೆ. ಮತ್ತೆ ಎರಡನೇದು ಈ ಫ್ರೀ ಬಸ್ಗಳು ಅಂತ ಏನು ಬಿಟ್ಟಿದ್ದಾರೆ ಸರ್ಕಾರದಿಂದ, ಫ್ರೀ ಬಸ್ಸಿಂದ ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ. ಮತ್ತೆ ಟ್ಯಾಕ್ಸಿ ಚಾಲಕರು ಏನಿದ್ದಾರೆ, ಟ್ಯಾಕ್ಸಿ ಚಾಲಕರಿಗೂ ಮೊದಲು ಏನು ಸಂಪಾದನೆ ಇತ್ತು ಆ ಸಂಪಾದನೆ ಆಗ್ತಾ ಇಲ್ಲ. ಇದು ಎರಡು ಸಮಸ್ಯೆ ಜೊತೆನಲ್ಲಿ ಓಲಾ ಊಬರ್ ಅಲ್ಲಿ ನಮಗೆ ಏನು ಅರ್ನಿಂಗ್ಸ್ ಮಾಡ್ತಾ ಇದೀವಿ, ಆ ಅರ್ನಿಂಗ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಆ ಅರ್ನಿಂಗ್ಸ್ ಹೆಚ್ಚಿಗೆ ಮಾಡಬೇಕು ಅಂತ ಅದನ್ನು ನಾವು ಬೇಡಿಕೆ ಇಟ್ಟಿದ್ದೀವಿ. ಸರಿ ಇಲ್ಲ, ಆಲ್ರೆಡಿ ಅವ್ರಿಗೆ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ ಮೇಡಮ್. ಫಸ್ಟ್ 2 ಸಲ ಮಾತುಕತೆ ಆಗಿದೆ. 2 ಕಡೆ ಮಾತುಕತೆ ಆದಾಗ್ಲೂ ಅವ್ರು ಯಾವುದೇ ತರ ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊತ್ತು ಇನ್ನೂವರೆಗೂ ನಮಗೆ ಬೇಡಿಕೆ ಈಡೇರಿಸಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಇಲ್ಲ ಆ ತರ ಯಾರು ನಮ್ಮ ಸಂಘಟನೆಯಲ್ಲಿರೋ ಯಾರು ಮಾಡ್ತಾ ಇಲ್ಲ. ಕೆಲವು ಕಿಡಿಗೇಡಿಗಳು ಆ ತರದ್ದು ಏನಾದ್ರು ಮಾಡಿರ್ಬೋದೇನೋ, ಆ ತರ ಏನಾದ್ರು ಮಾಡಿರ್ಬೋದು, ಕಿಡಿಗೇಡಿಗಳು ಯಾರಾದ್ರೂ ಮಾಡಿರ್ಬೋದು ಅಂತ ಕಾಣುತ್ತೆ. ಮೇಡಮ್, ಜನಸಾಮಾನ್ಯರಿಗೆ ಗೌರ್ಮೆಂಟ್ ಎಷ್ಟು ಮುಖ್ಯನೋ ಪ್ರೈವೇಟ್ ಅಷ್ಟೇ ಮುಖ್ಯ. ಏನೇ ಒಂದು ಯೋಜನೆಗಳು ತಗೊಳ್ಬೇಕಾದ್ರೆ ಪ್ರೈವೇಟ್ ಅವ್ರದ್ದು ಏನು ಎತ್ತ ಅಂದ್ಬಿಟ್ಟು ಕೇಳ್ಕೊಂಡಿರ್ಬೇಕು. ಸುಮ್ಮನೆ ಏನೋ ಶಿಫಾರಸ್ ಮಾಡ್ತೀವಿ, ಹಿಂಗೆ ಕೊಟ್ಬಿಡ್ತೀವಿ ಅಂತೆಲ್ಲ ಕೊಡಬಾರ್ದು. ಆಕ್ಚುಲಿ ಜನಸಾಮಾನ್ಯರಿಗೆ ಪ್ರೈವೇಟ್ ಅಲ್ಲಿ ಆಕ್ಚುಲಿ ಗೌರ್ಮೆಂಟ್ ಸ್ಟ್ರೈಕ್ ಆದಾಗ, BMTC ಸ್ಟ್ರೈಕ್ ಆದಾಗ ಪ್ರೈವೇಟ್ ಅವರೇ ತುಂಬಾ ಹೆಲ್ಪ್ ಮಾಡಿದ್ದು ಜನಸಾಮಾನ್ಯರಿಗೆ. ಅದನ್ನು ಪರಿಗಣನೆಗೆ ತಗೊಳ್ಳೇಬೇಕು ಸರ್ಕಾರ. ಫ್ರೀ ಬಸ್ ಮೇನು ಆಕ್ಚುಲಿ ಒಂದು ಅಬೌವ್ 50 or 60 ಏಜ್ ಅಬೌವ್ ಅಂತ ಕೊಟ್ಟಿದ್ರೆ ಪರವಾಗಿರ್ಲಿಲ್ಲ. ಆಕ್ಚುಲಿ ಎಲ್ಲಾರು ಫ್ರೀ ಅಂದ್ಬಿಟ್ಟು ಹೆಂಗಸರುಗಳಿಗೆ ಎಲ್ಲಾರು ಕೊಟ್ಬಿಟ್ರೆ ಬಹಳ ಹೊಡೆತ. ಆಕ್ಚುಲಿ ಇವರು ಎಜುಕೇಶನ್ ಕೊಡ್ಬೋದಿತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ, ಇಲ್ಲಾಂದ್ರೆ ಸರ್ಕಾರ ಇದನ್ನ ಕೊಡ್ಬೋದಿತ್ತು. ಮೆಡಿಕಲ್ ಇಷ್ಟು ಅಂತ 60% ಅದನ್ನು ಫ್ರೀ ಆದ್ರೂ ಕೊಡ್ಬೋದಿತ್ತು. ಏನೋ ಓಟ್ಗೋಸ್ಕರ ಇದು ಕೊಟ್ಬಿಟ್ರೆ. ಆಕ್ಚುಲಿ ಇದು 3ನೇ ಸತಿ ನಾವು ಒಂದ್ ಸತಿ ಎರಡು ಸತಿ ಆಯ್ತು, ಇದು 3ನೇ ಸತಿ ಇದು ಆಗ್ತಾ ಇರೋದು. ಈಗ ಇದೇನೋ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕನೇ ಇದಾಗುತ್ತೆ. ಆಕ್ಚುಲಿ ಸರ್ಕಾರಕ್ಕೆಲ್ಲ ಕೆಟ್ಟ ಹೆಸರಾಗುತ್ತೆ. ಪ್ರೈವೇಟ್ ನೋಡಿ ಎಲ್ಲಾರು ಅನ್ನ ತಿಂತಾರೆ, ಅದ್ರದ್ದು ಗಣನೆಗೆ ತಗೊಳ್ಬೇಕು ಎಲ್ಲಾರು. ಅದಕ್ಕೋಸ್ಕರ ಮೇನ್ ಇದು ಎಲ್ಲಿವರೆಗೂ ಮುಟ್ಟುತ್ತಾ ಗೊತ್ತಲ್ಲ. ಬೇಗ ಇದನ್ನ ಸಾಲ್ವ್ ಮಾಡಿದ್ರು ಸರ್ಕಾರಕ್ಕೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೆ ಹೆಸರು. ಸ್ಟಾರ್ಟಿಂಗ್ ಎಲ್ಲ ಈ ತರ ಎಲ್ಲ ಕೆಟ್ಟ ಹೆಸರು ಬಂದ್ರೆ ಸರ್ಕಾರಕ್ಕೂ ಕಪ್ಪು ಚುಕ್ಕಿ ಬರಂಗಾಗುತ್ತೆ. ಮೇಡಮ್ ಅವರೇ, ನಮಗೆ ಮೇನ್ ಸಮಸ್ಯೆ ಬಂದ್ರೆ ಬೈಕ್ ಟ್ಯಾಕ್ಸಿ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಅವರು ಸರ್ಕಾರದವರು, ಯಾಕೆಂದ್ರೆ ನಾವು 5 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇದೇನು ನಿನ್ನೆ ಮೊನ್ನೆ ಮಾಡ್ತಾ ಇರೋದಲ್ಲ. ಈಗ ನಿನ್ನೆ ರಾಮಲಿಂಗ ರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ. ಏನು ಅಂದ್ರೆ ಹಿಂದಿನ ಸರ್ಕಾರದವ್ರು ಮಾಡಿರೋ ಎಷ್ಟೋ ಸ್ಕೀಮ್ಗಳನ್ನ ಅವರು ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಇದನ್ನ ಯಾಕೆ ಮಾಡಕ್ ಆಗ್ತಿಲ್ಲ ಇವ್ರ ಕೈಯಲ್ಲಿ? ಯಾಕೆಂದ್ರೆ ಅವ್ರ ಬಾಯಲ್ಲೇ ಬರ್ತದೆ ಎಲ್ಲ ಹಿಂದಿನ ಸರ್ಕಾರದ್ದು ನಮ್ಮ ಸರ್ಕಾರದ್ದು 2 ಮಾತ್ರ ಅಂತ ಹೇಳ್ತಾರೆ. ಆಗಿದ್ಮೇಲೆ ಎಲ್ಲ ಚೇಂಜ್ ಮಾಡ್ಬೋದಲ್ಲ. ಇವ್ರ ಸರ್ಕಾರ ಬಂದ್ಮೇಲೆ ಈಗ 135 ಸೀಟ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಅವ್ರು ನಡ್ಕೊಂತ ಇದ್ದಾರೆ. ನಮ್ಮ ಅಧ್ಯಕ್ಷರುಗಳು ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ನಿಂತಿದೆ ಮೇಡಮ್ ನಮ್ಮೆಲ್ಲ
ನಿಲುವು. ಸರ್ಕಾರದವ್ರಿಗೆ ಇದೇ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಸ್ಟ್ರೈಕ್ ಮಾಡಿದ್ರು, ವಿತಿನ್ 2 hours ಅಲ್ಲಿ ಅವ್ರಿಗೆ ಅವರ ಸಮಸ್ಯೆನ ಬಗೆಹರಿಸಿದ್ರು. ನಮ್ದು 5 ವರ್ಷದಿಂದ ಬಗೆಹರಿಸ್ತಿಲ್ಲ ಅಂದ್ರೆ ನಮ್ ನೋವು ಎಷ್ಟಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ದುಡ್ದಿಲ್ಲ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ಯಾರು ಸಾಕೋರು? ನಾವೇ ಸಾಕ್ಬೇಕು. ಸರ್ಕಾರ ಅಂತೂ ಸಾಕಲ್ಲ ನಮ್ಮನ್ನ. ಅಥವಾ ಸರ್ಕಾರ ನಮ್ಗೇನು ಕೂಡ ಮಾಡ್ತಾ ಇಲ್ಲ. ಸರ್ಕಾರ ಇವತ್ತಿನವರೆಗೂ ನಮ್ಗೇನು ಕೂಡ ಕೊಟ್ಟಿಲ್ಲ. ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅದು ಪ್ರೈವೇಟ್ ಅವ್ರಿಗೆ ಏನೂ ಕೊಟ್ಟಿಲ್ಲ. ಇದನ್ನ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು ಅಷ್ಟೇ. ನಮ್ಮ ಮೂಲ ಉದ್ದೇಶ ಒಂದೇ ಮೇಡಮ್, ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು. ಮೇಡಮ್, ನಮ್ಮ ಮೇನ್ ಗೂಡ್ಸ್ ವೆಹಿಕಲ್ ಡ್ರೈವರ್ ನಾವು. ನಮ್ಮ ಪ್ರಾಬ್ಲಮ್ ಏನಂದ್ರೆ ಈ ಪೋರ್ಟರ್ ಅನ್ನೋದು ನಮ್ಮನ್ನು ಭಯಂಕರ ಹಿಂಸೆ ಕೊಡ್ತಾ ಇದೆ. ಒಂದು ನಮಗೆ ತೊಂದರೆ ಏನಪ್ಪಾ ಅಂತಂದ್ರೆ ಇವರು ಬೇಕು ಅಂತ ಸಸ್ಪೆಂಡ್ ಮಾಡೋದು, 1,500 ರೂಪಾಯಿ ನೀವು ಇದನ್ನ ಪೆನಾಲ್ಟಿ ಮಾಡೋದು, 5,000 ಪೆನಾಲ್ಟಿ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಸಸ್ಪೆಂಡ್ ಮಾಡೋದು. ಯಾರೋ ಒಬ್ಬ ಪಾರ್ಟಿ ಇರ್ತಾರೆ, ಅವರು ಇದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡ್ತಾರೆ ಆರ್ಡರ್. ಅವ್ರೇನಾಗ್ತಾರೆ ಅದರಲ್ಲಿ ಡ್ರೈವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಡ್ರೈವರ್ ಪ್ರಾಬ್ಲಮ್ ಅಂತ ಹೇಳಿದ ತಕ್ಷಣ ಡ್ರೈವರ್ ಕೇಳೋದೇ ಇಲ್ಲ, ಅವರು ಸಸ್ಪೆಂಡ್ ಮಾಡಕ್ಕಿರ್ತಾರೆ. ಇದರಿಂದ ನಮಗೆ ಕಮಿಷನ್ 20% ಕಮಿಷನ್ ತಗೋತಾರೆ. ನಾವು ಬದುಕೋದು ಹೆಂಗೆ? ನಾವಿರೋದು ಹೇಗೆ? ನಾವು ಈಗ ಇದು ಬೇಡ ನಮಗೆ. ಗೌರ್ಮೆಂಟ್ ಒಂದು ಆ್ಯಪ್ ಮಾಡ್ಕೊಡ್ಲಿ ನಮಗೆ, ದಯವಿಟ್ಟು ಗೌರ್ಮೆಂಟ್ ಒಂದು ಆ್ಯಪ್ ಮಾಡ್ಕೊಡ್ಲಿ. ಆ್ಯಪ್ ಮಾಡ್ಕೊಟ್ರೆ ನಾವು ಅದ್ರಲ್ಲಿ ದುಡಿತೀವಿ, ಗೌರ್ಮೆಂಟ್ಗೂ ಬೆನಿಫಿಟ್ ಇರುತ್ತೆ, ನಮಗೂ ಬೆನಿಫಿಟ್ ಇರುತ್ತೆ. ಅದನ್ನ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಗೆ ಒತ್ತಾಯ. ಖಾಸಗಿ ಸಾರಿಗೆ ಮುಷ್ಕರದಿಂದ ಟ್ಯಾಕ್ಸಿಗಳು ಬಂದ್ ಆಗಿವೆ. ಇನ್ನು ಈ ಟ್ಯಾಕ್ಸಿಗಳು ಇಲ್ಲದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಜನರು. ವೈಟ್ ಬೋರ್ಡ್ ಕಾರುಗಳನ್ನ ತಂದು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಿರುವಂತದ್ದು. ಏರ್ಪೋರ್ಟ್ ನಿಂದ ಮೆಜೆಸ್ಟಿಕ್ಗೆ 2,000 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ನೋಡಿ, ಈ ಬೆಂಗಳೂರು ಬಂದನ್ನ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಟ್ಯಾಕ್ಸಿ ಇಲ್ಲ ಅಂತ ಗೊತ್ತು, ಹಾಗಾಗಿ ತಮ್ಮ ಸ್ವಂತ ವಾಹನ ವೈಟ್ ಬೋರ್ಡ್ ಕಾರುಗಳನ್ನ ತಂದು ಜನರ ಬಳಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ, ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಿಂದ ಮೆಜೆಸ್ಟಿಕ್ಗೆ ಬರೋಬ್ಬರಿ 2,000 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ ಕೆಲ ವ್ಯಕ್ತಿಗಳು. ಇನ್ನು ಮುಷ್ಕರ ಅಂತ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇರುವಂತದ್ದು. ಬಿಎಂಟಿಸಿ ಬಸ್ಗಳತ್ತ ಮುಖ ಮಾಡ್ತಿದ್ದಾರೆ ಪ್ರಯಾಣಿಕರು. ಯಾಕಂದ್ರೆ ಈ ವೈಟ್ ಬೋರ್ಡ್ ಕ್ಯಾಬ್ಗಳು ಏನಿರ್ತವೆ, ದುಪ್ಪಟ್ಟು ಹಣವನ್ನ ಕೇಳ್ತಾ ಇದೆ, 2,000 ಹಣ ಕೇಳ್ತಾ ಇದೆ ಏರ್ಪೋರ್ಟ್ ನಿಂದ ಮೆಜೆಸ್ಟಿಕ್ಗೆ. ಹೀಗಾಗಿ ಜನರು ಬಸ್ ಕಡೆ ಮುಖ ಮಾಡಿದ್ದಾರೆ. ಬಿಎಂಟಿಸಿ ಬಸ್ಗಳೇ ನಮಗೆ ಓಕೆ, ಯಾಕಂದ್ರೆ ಇವರೆಲ್ಲ ಹಣ ಪೀಕ್ತಾ ಇದ್ದಾರೆ, ದುಡ್ಡು ಪೀಕ್ತಾ ಇದ್ದಾರೆ. ಈ ಬಂದನ್ನೇ, ಬೆಂಗಳೂರು ಬಂದನ್ನೇ ಒಂದು ಬೆನಿಫಿಟ್ ಆಗಿ ತಗೊಳ್ತಾ ಇದ್ದಾರೆ ಅಂತ ಕೆಲವರು ಬಸ್ ಕಡೆ ಮುಖ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಏರ್ಪೋರ್ಟ್ ನಲ್ಲಿ ಕೆಲವೊಂದ್ಸತಿ ಇನ್ ಟೈಮ್ ಇರ್ಬೇಕಾಗತ್ತೆ, ಆವಾಗ ಕ್ಯಾಬ್ಗಳೇ ಬೇಕಾಗತ್ತೆ. ಯಾಕಂದ್ರೆ ಬಸ್ ಮೇಲೆ ಡಿಪೆಂಡ್ ಆದ್ರೆ ಕೆಲವೊಂದು ಟ್ರಾಫಿಕ್ ಸಮಸ್ಯೆಯಿಂದಾಗಿ ಎಕ್ಸಾಕ್ಟ್ ಟೈಮಿಗೆ ಹೋಗಕ್ ಆಗಲ್ಲ. ಇಂಥ ಸಂದರ್ಭದಲ್ಲಿ ಕೆಲವರು ಏನ್ ಮಾಡ್ತಾರೆ, ಎಷ್ಟೋ ದುಡ್ಡಾದ್ರೂ ಆಗ್ಲಿ ನಾನು ಎಕ್ಸಾಕ್ಟ್ ಟೈಮಿಗೆ ಇರಬೇಕು, ನನಗೆ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಅನ್ಕೊಂಡು ಏರ್ಪೋರ್ಟ್ ನಿಂದ ಮೆಜೆಸ್ಟಿಕ್ ನಿಂದ ಏರ್ಪೋರ್ಟಿಗೆ ಹೋಗ್ತಾರೆ. 2,000 ರೂಪಾಯಿ ಪೀಕ್ತಾ ಇದಾರಂತೆ. ಇಲ್ಲೊಂದ್ ಕಡೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನು ತಡೆದು ದಾಂಧಲೆ ಮಾಡಲಾಗಿದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಡ್ಯಾಮೇಜ್ ಅನ್ನು ಮಾಡಿದ್ದಾರೆ ಪ್ರತಿಭಟನಾ ನಿರತ ಚಾಲಕರು. ಈ ಚಾಲಕರ ದಬ್ಬಾಳಿಕೆಯಿಂದ, ಪ್ರತಿಭಟನಾ ನಿರತರ ಚಾಲಕರ ದಬ್ಬಾಳಿಕೆಯಿಂದ ಈ ರ್ಯಾಪಿಡೋ ಬೈಕ್ ಸವಾರರೇನಿದ್ದಾರೆ ಬೇಸತ್ತು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಲ್ಲಿ ಒಂದೊಂದು ಘಟನೆಗಳಾಗ್ತಾ ಇದೆ. ಪ್ರತಿಭಟನಾ ನಿರತ ಚಾಲಕರ ಕೈಗೆ ರ್ಯಾಪಿಡೋ ಬೈಕ್ ಸವಾರರು ಸಿಕ್ಕಿದ್ರೆ ಅವರ ಬೈಕಿನ ಗಾಳಿಯನ್ನ ತೆಗೆಯೋದು, ಹೆಲ್ಮೆಟ್ ಕಿತ್ತೆಸೆದು ಆಕ್ರೋಶವನ್ನ ಹಲ್ಲೆ ಮಾಡ್ತಾ ಇದ್ದಾರೆ. ಇನ್ನು ಮಡಿವಾಳ ಅಂಡರ್ ಪಾಸ್ನಲ್ಲಿ ಬೈಕ್ಗೆ ಡ್ಯಾಮೇಜ್ ಮಾಡಿ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಆತನ ಹೆಲ್ಮೆಟ್ ಅನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸಬಹುದು. ಏನಪ್ಪಾ ಅಂತಂದ್ರೆ, ಇಲ್ಲಿ ಆಟೋ ಚಾಲಕರಿಗೆ, ಪ್ರತಿಭಟನಾ ನಿರತರ ಆಟೋ ಚಾಲಕರ ಮುಖ್ಯ ಬೇಡಿಕೆ ಏನಪ್ಪಾ ಅಂತಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ಬಂದ್ ಮಾಡಬೇಕು. ಅದೇ ಇಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರು ಸಿಕ್ಕರೆ ಬಿಡ್ತಾರಾ? ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಬೈಕಿಗೆ ಡ್ಯಾಮೇಜ್ ಅನ್ನ ಮಾಡಿದ್ದಾರೆ, ಹೆಲ್ಮೆಟ್ ಅನ್ನ ಕಿತ್ತೆಸೆದು ತಮ್ಮ ಆಕ್ರೋಶವನ್ನ ಹೊರಹಾಕಿ ಬೈಕ್ ಅನ್ನ ಜಖಂಗೊಳಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಗಾಡಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಡ್ಯಾಮೇಜು. ಇಂದು ಖಾಸಗಿ ಸಾರಿಗೆ ಒಕ್ಕೂಟಗಳ ಪ್ರತಿಭಟನೆ ಹಿನ್ನೆಲೆ ಏರ್ಪೋರ್ಟ್ನಲ್ಲಿ ಓಲಾ, ಊಬರ್ ಕ್ಯಾಬ್ಗಳಿಲ್ಲದೆ ಬಿಕೋ ಅಂತ ಇದೆ. ಪ್ರತಿದಿನ ಜನಜಂಗುಳಿ ಇದ್ದ ಸ್ಥಳ ಇಂದು ಖಾಲಿ ಹೊಡಿತಾ ಇದೆ. ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮನುಕುಮಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ ಬನ್ನಿ.
ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟದಿಂದ ಏನು ಬೆಂಗಳೂರು ಬಂದ್ಗೆ ಕರೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಓಲಾ ಊಬರ್ಗಳು ಸಹ ಏನು ಬೆಂಬಲವನ್ನು ಸೂಚಿಸಿರುವಂಥದ್ದು. ನಾವಿವಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀವಿ. ನೀವು ವಿಜುವಲ್ನಲ್ಲೂ ಸಹ ನೋಡ್ಬೋದು. ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅರೈವಲ್ ಬಳಿ ಏನು ಸಾಕಷ್ಟು ಜನರು ಪ್ರತಿನಿತ್ಯ 20,000ಕ್ಕೂ ಹೆಚ್ಚು ಜನರು ಇಲ್ಲೇ ಓಡಾಟವನ್ನು ನಡೆಸ್ತಾ ಇದ್ರು. ಈ ಸಾಕಷ್ಟು ಜನಜಂಗುಳಿ ಇರ್ತಕ್ಕಂಥ ಪ್ರದೇಶ ಇವತ್ತು ಏನು ಖಾಲಿ ಹೊಡಿತಾ ಇರೋಂಥದ್ದು. ಪ್ರಮುಖವಾಗಿ ಓಲಾ ಊಬರ್ ಏನು ನಿಲ್ತಕ್ಕಂಥ ಸ್ಥಳ ಕೂಡ ಇವತ್ತು ಖಾಲಿ ಹೊಡಿತಾ ಇರೋಂಥದ್ದು. ಪ್ರತಿನಿತ್ಯ ಇಲ್ಲಿ 8,000ಕ್ಕೂ ಹೆಚ್ಚು ಓಲಾ ಊಬರ್ ಕ್ಯಾಬ್ಗಳು ಸಹ ಓಡಾಟ ನಡೆತಿದ್ದು. ಆದರೆ ಏನು ಜನಗಳನ್ನು ಇಲ್ಲಿಂದಲೇ ಸಹ ಪಿಕಪ್ ಮಾಡ್ತಿದ್ರು. ಆದರೆ ಈ ಪಿಕಪ್ ಮಾಡೋಂಥ ಪಾಯಿಂಟ್ನಲ್ಲೂ ಸಹ ಇವತ್ತು ಏನು ಒಂದೇ ಒಂದು ಕ್ಯಾಬ್ಗಳು ಸಹ ಇಲ್ಲದೆ ಏನು ಖಾಲಿ ಹೊಡಿತಾ ಇರೋಂಥದ್ದು. ಏನು ಅರೈವಲ್ ಏನು ಬಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ ಕೂಡಲೇ ಏನೋ ಪ್ಯಾಸೆಂಜರ್ ಈಚೆ ಬಂದಂಥ ಸ್ಥಳದಲ್ಲಿ ಏನೋ ಇದೇ ಸ್ಥಳದಲ್ಲೇ ಏನೋ ಪಿಕಪ್ ಸಹ ಮಾಡಲಾಗ್ತಿತ್ತು. ಇಲ್ಲಿಂದ ಏನು ಬೇರೆ ಸ್ಥಳಗಳಿಗೂ ಸಹ ಹೋಗ್ತಿತ್ತು. ಆದರೆ ಈ ನಿಟ್ಟಿನಲ್ಲಿ ಇವತ್ತು ಏನೋ ಬೆಂಗಳೂರು ಬಂದ್ಗೆ ಏನೋ ಬೆಂಬಲವನ್ನು ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಏನೋ ಓಲಾ ಊಬರ್ ಕ್ಯಾಬ್ಗಳು ಸಹ ಇಲ್ಲ. ಏನು ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರು BMTC ಹತ್ತನ್ನು ಸಹ ಮುಖ ಮಾಡಿರೋಂಥ ಒಂದಷ್ಟು ಪ್ರಯಾಣಿಕರು ಸಹ ಏನು ವೈಟ್ ಬೋರ್ಡ್ಗಳ ಅಂದರೆ ಅವರ ಸ್ವಂತ ವೆಹಿಕಲ್ಗಳಲ್ಲಿ ಏನು ಪ್ರಯಾಣವನ್ನು ಸಹ ಮಾಡ್ತಾ ಇರೋಂಥದ್ದು. ಇಲ್ಲಿ ನೋಡ್ರಿ VIP ಗೇಟ್ನ ಬಳಿ ಅಂದರೆ ಈಗ ಅರೈವಲ್ನ ಬಳಿಯೂ ಸಹ ಏನು ಖಾಸಗಿ ವಾಹನಗಳನ್ನು ಇಲ್ಲಿಗೆ ತಂದು ಇಲ್ಲಿಂದ ಏನೋ ಪಿಕಪ್ ಡ್ರಾಪ್ ಮಾಡ್ತಾ ಇರೋಂಥ ಕೆಲಸಗಳು ಸಹ ನಡೀತಾ ಇರೋಂಥದ್ದು. ಸಾಕಷ್ಟು ಜನಜಂಗುಳಿ ಇರ್ತಕ್ಕಂಥ ಏನು ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇವತ್ತು ಖಾಲಿ ಹೊಡಿತಾ ಇರೋದು. ಪ್ರಮುಖವಾಗಿ ಓಲಾ ಊಬರ್ ಸ್ಥಳ ಏನಿದೆ ಇಲ್ಲಿ ಖಾಲಿ ಜಾಗ ಇರೋವಂಥದ್ದು. ಏರ್ಪೋರ್ಟ್ನಿಂದ ಮನುಕುಮಾರ್ HK, ನ್ಯೂಸ್ 18 ಕನ್ನಡ.